ಬಾಬಾ ಸಾಹೇಬರ ಸಂವಿಧಾನದ ಒಳಗಿಸಲಾದ ಶಿಫಾರಸು ಮಾಡಿ ಸುಪ್ರೀಂ ಕೋರ್ಟ್ಗೆ ಬಾಬಾ ಸಾಹೇಬರ ಸಂವಿಧಾನದಂತೆ ಸುಪ್ರೀಂ ಕೋರ್ಟ್ ಒಳಗಿಸಲಾದ ತೀರ್ಪು ನೀಡುವ ಸುಪ್ರೀಂ ಕೋರ್ಟ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಘ ಪರಿವಾರದ ನಾಯಕರಿಗೆ ಜೈ ಬಾಬೂಜಿ. ಇಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಸಾಮಾಜಿಕ ನ್ಯಾಯದ ಪರವಾಗಿ ರಾಜ್ಯದಲ್ಲಿರುವ ಪರಿಶಿಷ್ಟ ಜಾತಿಯ 101 ಜಾತಿ ಜನಸಂಖ್ಯೆಗೆ ಆಧಾರಿತವಾಗಿ ಒಳ ಮೀಸಲಾತಿಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸ್ವಾಯತ್ತತೆ ಇದೆ. 341ರ ಆರ್ಟಿಕಲ್ ಇದಕ್ಕೆ ಅಡ್ಡಿಯಾಗುವುದಿಲ್ಲ. ಅದಕ್ಕೋಸ್ಕರ ನೀವು ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ನೀವು ಕ್ರಮ ವಹಿಸಬಹುದು ಅಂತಕೊಂಡು ಈಗಾಗಲೇ ಇವತ್ತು ಮಧ್ಯಾಹ್ನ ಸುಪ್ರೀಂ ಕೋರ್ಟು 7 ಪೀಠದ ನ್ಯಾಯಾಧೀಶರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ. ಆದರೆ ಒಂದು ಏನು ದುರ್ದೈವ ಅಂತಂದರೆ ಒಳ ಮೀಸಲಾತಿಯ ಚರ್ಚೆ ವಿಚಾರಗಳು ಸುಪ್ರೀಂ ಕೋರ್ಟಿನಲ್ಲಿ ಚರ್ಚೆ ಆದಾಗ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ತುಂಬ ಉದಾಸೀನತೆಯನ್ನು ಕಂಡಿದೆ. ಹೀಗಾಗಿ ನಮಗೆ ಇವತ್ತು ಗ್ಯಾರಂಟಿಗಾಗಿ ಬಳಸಿದಂಥ SCP TSP ದುಡ್ಡನ್ನು ಬಳಸಿದಂತೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪನ್ನು ಕೂಡ ಇವರು ಜಾರಿ ಮಾಡುವ ನಮಗೆ ಸಂಶಯ ಇದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಮಾನ್ಯ ಮಾಡದೆ ಇವತ್ತು ಹಿಂದೆ ಸರಿದಂಥ ಕರ್ನಾಟಕ ಸರ್ಕಾರ ಇವತ್ತು ಸಾಮಾಜಿಕ ನ್ಯಾಯದ ಪರವಾಗಿ ನೀಡುತ್ತಿದ್ದ ಸುಪ್ರೀಂ ಕೋರ್ಟನ್ನು ಎಷ್ಟರ ಮಟ್ಟಿಗೆ ಇವರು ಈ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀವಿ, ನೀವು ರಾಜಕಾರಣ ಮಾಡಬೇಡ್ರಿ. ಪರಿಶಿಷ್ಟ ಜಾತಿ ವಿಷಯದಲ್ಲಿ ನೀವು ರಾಜಕಾರಣ ಮಾಡದೆ ಹೋತಂದರೆ ಅದು ಸುಪ್ರೀಂ ಕೋರ್ಟ್ ನೀಡಿದಂಥ ತೀರ್ಪನ್ನು ನೀವು ಮಾನ್ಯ ಮಾಡದೆ ಹೋತಂತಂದರೆ ಈ ರಾಜ್ಯದ ಜನ ಅತ್ಯಂತ ಉಗ್ರ ಪ್ರತಿಭಟನೆಯನ್ನು ಮಾಡುವ ಸರ್ಕಾರ ಎದುರಿಸಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪು ಸಾಮಾಜಿಕ ನ್ಯಾಯದ ಪರವಾಗಿ ತೀರ್ಪು ನೀಡಿದೆ. ಎಲ್ಲ ಜಾತಿಯವರಿಗೂ ಸಮಾನವಾಗಿ ಶೈಕ್ಷಣಿಕ ಮತ್ತು ಉದ್ಯೋಗಿಕ ಅನುಕೂಲತೆಯನ್ನು ಕಲ್ಪಿಸಲಿಕ್ಕೆ ಈಗಾಗಲೇ ಇವತ್ತು ಸುಪ್ರೀಂ ಕೋರ್ಟ್ ಕ್ರಮ ವಹಿಸಿದೆ. ಅದನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ಇವತ್ತು ಈಗಾಗಲೇ ಸ್ವಾಗತ ಮಾಡಬೇಕಾಗಿತ್ತು. ಇವತ್ತಿಗೂ ಕೂಡ ಕರ್ನಾಟಕ ಸರ್ಕಾರ ಈ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ಸ್ವಾಗತ ಮಾಡಲೇ ಇಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ಸಾಮಾಜಿಕ ನ್ಯಾಯ ವಿರುದ್ಧವೇ ಸಿದ್ದರಾಮಯ್ಯನವರು ಅನ್ನೋದನ್ನು ಇವತ್ತು ಸಾಬೀತಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕರ್ನಾಟಕದ ಆಳುವ ಸರ್ಕಾರ ಸ್ವಾಗತ ಮಾಡಿದರೆ ನಾವು ನಂಬ್ತಾ ಇದ್ದೀವಿ, ನಮಗೆ ಸಾಮಾಜಿಕ ನ್ಯಾಯ ಇವತ್ತು ಕರ್ನಾಟಕದ ಕಾಂಗ್ರೆಸ್ಸನ್ನು ಕೊಡ್ತಾರಂತೇಳಿ. ಆದರೆ ಇವತ್ತು ಈ ಒಳ ಮೀಸಲಾತಿ ವಿಚಾರದಲ್ಲಿ BJP ನೀಡಿದಂಥ ಸಾಮಾಜಿಕ ನ್ಯಾಯಕ್ಕೂ ಕರ್ನಾಟಕ ನಡೆದುಕೊಂಡಂಥ ಸಾಮಾಜಿಕ ನ್ಯಾಯಕ್ಕೂ ತುಂಬ ತದ್ವಿರುದ್ಧಿದೆ. ಅದಕ್ಕೋಸ್ಕರ BJPಗೆ ಮತ್ತು ಸಂಘ ಪರಿವಾರಕ್ಕೆ ಒಳ ಮೀಸಲಾತಿಯ ಪರವಾಗಿ ಶ್ರಮಿಸಿದಂಥ ನಾಯಕರಿಗೆ ನಾವು ಅಭಿನಂದನೆ ಸಲ್ಲಿಸುತ್ತಾ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಮ್ಮ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯದ ಬದ್ಧತೆ ನಿಮಗೇನಾದಿತ್ತು ಅಂದರೆ ಇವತ್ತು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ಸ್ವಾಗತ ಮಾಡಬೇಕು. ಇಲ್ಲಿ ಕ್ರಮ ವಹಿಸಲಿಕ್ಕೆ ಜಾರಿ ತರಲಿಕ್ಕೆ ನೀವೇನು ಮಾಡ್ತೀರ ಅನ್ನೋದು ಸಾರ್ವಜನಿಕವಾಗಿ ಎತ್ತಿ ಹೇಳಬೇಕು ಅಂತಕೊಂಡು ಒತ್ತಾಯ ಮಾಡ್ತೇವೆ.